ಜಾನು, ಇಲ್ಲಿ ಮನೆಯವ್ರು ಎಲ್ಲರೂ ಸೇರಿದ್ದಾರೆ. ಇದೇ ಸರಿಯಾದ ಸಮಯ. ಜಯಂತ್ ಅವ್ರ ಮುಖವಾಡ ಬಯಲು ಮಾಡಿ ಅವ್ರು ಎಂಥವ್ರು ಅಂತ ಎಲ್ರಿಗೂ ಹೇಳ್ಬೇಡ. ಎಲ್ಲರೂ ಇರೋದ್ರಿಂದ ಅವ್ರು ನಮ್ಗೆ ಯಾವ ತೊಂದರೆನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿಶ್ವ ಅದಷ್ಟು ಸುಲಭ ಅಲ್ಲ ಕಣೋ. ಜಯಂತ್ ಅವ್ರ ಹತ್ರ ಇರೋದು ನಮ್ಮ ವೆಂಕಿ ಅಣ್ಣನ ತಾಯಿ. ಅವ್ರನ್ನ ಸೇಫ್ ಆಗಿ ವೆಂಕಿ ಅಣ್ಣಂಗೆ ಒಪ್ಸೋವರೆಗೂ ನಾವು ಮನೆಯವ್ರಿಗೆ ಹೇಳಕ್ಕಾಗಲ್ಲ. ಜಯಂತ್ ಅವ್ರಿಗೆ ಸಣ್ಣ ಅನುಮಾನ ಬಂದ್ರೂ ಅಮ್ಮಂಗೆ ಏನಾದರೂ ಅಪಾಯ ಮಾಡ್ಬಿಡ್ತಾರೆ. ಆಗ ನಾನು ಅಣ್ಣಂಗೆ ಏನಂತ ಹೇಳು? ಏನಾದರೂ ಹಾಗೆಲ್ಲ ಆದ್ರೆ ಅದಕ್ಕೆಲ್ಲ ಕಾರಣ ನಾನೇ ಆಗೋಗ್ತೀನಲ್ವಾ? ಹಾಗಂತ ಎಷ್ಟು ದಿನ ಅಂತ ಸುಮ್ಮನಿರೋದು ಜಾನು? ಅವ್ರನ್ನ ಸುಮ್ಮನೆ ಬಿಟ್ಟಷ್ಟು ಆ ವ್ಯಕ್ತಿ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ನಾವೀಗ ಅವ್ರ ಮುಖವಾಡ ಬಯಲು ಮಾಡ್ಲಿಲ್ಲ ಅಂದ್ರೆ ಅವ್ರು ತಿದ್ಕೊಳ್ಳೋದು ಹೇಗೆ? ಅವ್ರು ತಿದ್ಕೋತಾರೆ ಅಂತ ನನಗಂತೂ ಅನಿಸ್ತಿಲ್ಲ. ಅವ್ರನ್ನ ತಿದ್ದೋ ಪ್ರಯತ್ನ ಪಟ್ರೆ ನಮಗ್ ತೊಂದರೆ ಮಾಡ್ತಾರಷ್ಟೆ. ಹಾಗಂತ ಎಷ್ಟು ದಿನ ಅಂತ ಸುಮ್ಮನಿರೋದು ಜಾನು? ನನ್ನ ಕಣ್ಣು ಮುಂದೆ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ನನ್ನಿಂದ ನೋಡ್ಕೊಂಡು ಸುಮ್ಮನಿರೋದಕ್ಕಾಗಲ್ಲ. ಸಮಯ ಬರೋವರೆಗೂ ನಾವು ಕಾಯ್ಬೇಕು ಅಷ್ಟೇ. ನಾವ್ ಇದನ್ನೆಲ್ಲ ಹೋಗಿ ಈಗಲೇ ಮನೆಯವ್ರ ಹತ್ರ ಹೇಳ್ತೀವಿ ಅನ್ಕೋ. ಆಗ ಆ ಕೋಪಕ್ಕೆ ಅಮ್ಮಂಗೆ ಏನಾದ್ರೂ ಅಪಾಯ ಮಾಡೇ ಮಾಡ್ತಾರ ಅವರು. ಇಷ್ಟು ವರ್ಷ ತಾಯಿಗೋಸ್ಕರ ಹಂಬಲಿಸಿರೋ ಅಣ್ಣಂಗೆ ನಾನು ಏನಂತ ಹೇಳಿ? ಅವ್ರ ನೋವನ್ನ ನನ್ನ ಕಣ್ಣಿಂದ ನೋಡಕ್ಕಾಗತ್ತಾ ಹೇಳು? ಹಾಗಂತ ಎಷ್ಟು ದಿನ ಅಂತ ಹೀಗೆ ಸುಮ್ಮನಿರೋದು ಜಾನು? ಇದಕ್ಕೆಲ್ಲ ಆದಷ್ಟು ಬೇಗ ನಾವು ಅಂತ್ಯ ಹಾಡಲೇಬೇಕು, ಇಲ್ಲಾಂದ್ರೆ ನಮಗೆ ತೊಂದರೆ ಆಗುತ್ತೆ. ಸರಿಗ ಏನ್ ಮಾಡ್ಬೇಕು ಅಂತಿದ್ಯಾ ನೀನೇ ಹೇಳು. ನನಗನ್ಸೋ ಪ್ರಕಾರ ನಾವಿವತ್ತು ರಾತ್ರಿನೇ ವೆಂಕಿ ಅಣ್ಣವ್ರ ತಾಯಿನ ಅಲ್ಲಿಂದ ಕರ್ಕೊಂಡು ಬಂದ್ಬಿಡೋಣ. ಅದ್ ಹೇಗೋ? ಜಾನ್ವಿಯವರೇ, ಅದು ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಟ್ಟಿದೆ. ಒಂದು ಅರ್ಧ ಗಂಟೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಏನ್ರಿ ಒಂದಿನ ಬರಲ್ಲ ಅಂತ ಹೇಳಕ್ಕಾಗಲ್ವಾ? ಬೇಡದಿರೋ ಟೈಮಲ್ಲೆಲ್ಲ ಕೆಲಸ ಬಿಟ್ಟು ಮನೇಲೇ ಇರ್ತೀರಾ. ಇವತ್ತು ಎಲ್ಲರೂ ಇದ್ದಾರೆ, ಎಲ್ರ ಜೊತೆ ಸಂತೋಷ ಹಂಚ್ಕೊಡೋದು ಬಿಟ್ಟು ಹೋಗ್ತೀನಿ ಅಂತಿದ್ದೀರಲ್ಲ. ಜಾನ್ವಿಯವರೇ, ಈಗ ನಾನು ಒಬ್ಬ ಎಲ್ದಿದ್ರೆ ಏನಂತೆ? ನೀವು ಎಲ್ಲರ ಜೊತೆನೂ ಖುಷಿಯಾಗಿ ಸಂತೋಷವಾಗಿರ್ತೀರಿ ಅಂತ ನನಗೆ ಗೊತ್ತು. ನೋಡಿ, ಅರ್ಧ ಗಂಟೆ ಕೆಲಸ, ಇದು ಒಂದ್ಸಲ ಎಕ್ಸ್ಕ್ಯೂಸ್ ಮಾಡಿ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಸರಿ, ಬೇಗ ಹೋಗ್ಬೇಕು ಬನ್ನಿ. ಸರಿ, ಬೇಗ ಬಂದೆ. ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ಹಿಂಗೋಗಿ ನಾನು ಬಂದ್ಬಿಡ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಏನೇ ನೀನು ಎಲ್ಲರೂ ಹೊರಟಾಗ ಎಲ್ಲಿಗೆ ಅಂತ ಕೇಳ್ತಿಯಲ್ಲ? ಆಯ್ತು ಬಿಡು, ಸಾರಿ. ಯಾವ ಕಡೆ ಹೋಗ್ತಿದ್ದೀರಾ? ಮತ್ತೆ ಅಳಿಯಲ್ಲ ಮಳಗಂಡ ಅನ್ನೋ ಅದೇ ಪ್ರಶ್ನೆ ಕೇಳ್ತಿದ್ಯಲ್ಲ? ಹೌದು, ನೀವು ಉತ್ತರ ಕೊಡೋವರೆಗೂ ನಾನು ಹಂಗೆ ಕೇಳೋದು. ಬೆಳಿಗ್ಗೆ ನಮ್ಮ ಜೊತೆ ಬನ್ನಿ ಅಂತಂದ್ರೆ ನೀವಿಬ್ಬರೇ ಮುಂದೆ ಹೋಗಿ ಅಂತ ಕಳ್ಸಿದ್ವಿ. ಈಗಾದ್ರೂ ಇಲ್ಲಿ ನಮ್ಮ ಜೊತೆ ಇರ್ತೀರೇನೋ ಅಂತ ನೋಡಿದ್ರೆ ಅದೇನೋ ಕೆಲಸ ಅಂತ ಹೇಳ್ತೀರಾ. ನಿಮ್ಗೆ ಇದೇ ಟೈಮಲ್ಲಿ ಅದೆಲ್ಲ ಬರಬೇಕಾ? ಬರೀ ನನ್ನ ಮೇಲೆ ಅನುಮಾನ ಪಡೋದೇ ಆಯ್ತಲ್ಲ ನಿಂದು. ಅರ್ಧ ಗಂಟೆ ಕಣ, ಹಿಂಗೆ ಹೋಗಿ ಬಂದ್ಬಿಡ್ತೀನಿ. ಅದೆಲ್ಲ ಏನು ಬೇಡ, ಸುಮ್ಮನೆ ಇರಿ. ನೀವು ನಮ್ಮ ಜೊತೆನೇ ಇರಿ. ಆ ಕೆಲಸನ ಬೇರೆ ಯಾರಿಗಾದ್ರೂ ಕೊಡಿ. ಬೇರೆ ಯಾರಿಗೂ ಹೆಂಗೆ ಕೊಡೋಕ್ಕಾಗತ್ತೆ? ನಾನು ಹೋಗಿದ್ರೆ ಅದು ಬೇರೆ ಏನಾದರೂ ಆಗ್ಬಿಟ್ರೆ? ಅರ್ಧ ಗಂಟೆ ನೀನು ತಲೆ ತಿಂದ್ಬೇಡ, ಹೋಗಿ ಬರ್ತೀನಿ. ಅಯ್ಯೋ ರೀ, ಬರೋ ಯಾವಾಗ ಹೆಂಗಿರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಒಂದು ಸ್ವಲ್ಪನೂ ಕುಟುಂಬದ ಜೊತೆ ಸಮಯ ಕಳಬೇಕು, ಅದೆಲ್ಲ ಏನೂ ಇಲ್ಲವೇ ಇಲ್ಲ. ಯಾವಾಗ ಬುದ್ಧಿ ಬರುತ್ತೋ. ಶ್ರೀನಿವಾಸ್, ನೀವು ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದೀರಾ. ಇದರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ಯಾವಾಗಲೂ ಇದನ್ನು ನೀವು ಮಾಡಬೇಕಾಗಿತ್ತು, ಆದರೆ ಆಗ ಪರಿಸ್ಥಿತಿ ಹೇಗಿತ್ತು ಅನ್ನೋ ನನಗೆ ಗೊತ್ತಿಲ್ಲ. ಆದರೆ ಈಗ ಶುರು ಮಾಡ್ತಿದ್ದೀರಲ್ಲ, ಅದೇ ಸಮಾಧಾನ ನನಗೆ. ಎಲ್ಲದಕ್ಕೂ ಒಂದು ಕಾಲ ಅಂತ ಕೂಡಿ ಬರ್ಬೇಕು ನೋಡಿ. ಈಗ ಆಗಿದೆ ಅಷ್ಟೆ. ಕಾಲ ಅನ್ನೋದಕ್ಕಿಂತನೂ ಸ್ವಾಭಿಮಾನ ಅನ್ನೋದು ಸರಿ ಅಂತ ಅನಿಸುತ್ತೆ. ಎಷ್ಟೇ ಆದರೂ ನೀವು ನನ್ನ ತಂಗಿ ಗಂಡ ಅಲ್ವಾ, ಸ್ವಲ್ಪ ಸ್ವಾಭಿಮಾನ ಇರಲೇಬೇಕು. ಶ್ರೀನಿವಾಸ್, ನೀವು ಸ್ವಾಭಿಮಾನಿ, ಸಂಕೋಚ ಸ್ವಭಾವದವರು. ಆದರೂ ಕೇಳ್ತಾ ಇದ್ದೀನಿ, ನೀವು ಹೊಸ ಗ್ಯಾರೇಜ್ ಶುರು ಮಾಡ್ತಿದ್ದೀರಾ, ಇದಕ್ಕೇನಾದರೂ ಬೇಕಾದರೆ ನಾನು ಕೊಡಿಸ್ತೀನಿ. ಬೇಡ ಅಂದರೆ ದುಡ್ಡು ಕೊಡ್ತೀನಿ, ಏನು ಬೇಕಾದರೂ ನೀವು ತಗೋಬೋದು. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ವಯಸ್ಸಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಕಾಲ ಕಳಿಬೇಕಾಗಿತ್ತು. ಆದರೂ ನೀವು ಕೂತು ತಿನ್ನೋದಕ್ಕಿಂತನೂ ದುಡ್ಡು ತಿನ್ನಬೇಕು ಅನ್ನೋ ಛಲ ಇದೆಯಲ್ಲ, ಅದಕ್ಕೆ ನಾನೇನಾದರೂ ನಿಮಗೆ ಸಹಾಯ ಮಾಡಬೇಕು ಅಂತ ಅನಿಸ್ತಿದೆ. ಅದಕ್ಕೊಂದು ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಬೇಡ ಅಂತ ಹೇಳ್ಬಾರ್ದು, ತಗೊಳ್ಳಿ. ನೋಡಿ, ಇದರ ಅವಶ್ಯಕತೆ ನನಗಿಲ್ಲ. ನಿಮಗೆ ಕೊಡಬೇಕು ಅಂತ ಮನಸ್ಸಿದೆಯಲ್ಲ,
ಅಷ್ಟು ಸಾಕು. ಅಯ್ಯೋ ಹೀಗಳಿದ್ರೆ ಹೇಗೆ? ಅಲ್ಲ, ಆಗ ನಿಮ್ಮ ಮದುವೆ ಸಮಯದಲ್ಲಿ ನಡೆದಿರೋ ಘಟನೆಗಳನ್ನ ನೀವಿನ್ನೂ ಮರ್ತಿಲ್ಲ ಅಂತ ಅನ್ಸತ್ತೆ. ನಾನು ಅದನ್ನು ಮರ್ತ್ಬಿಟ್ಟಿದ್ದೀನಿ, ನೀವಿನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ಛೇ, ಆ ಥರ ದ್ವೇಷನ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸೋವಂಥವ್ನು ನಾನಲ್ಲ. ನಾನಷ್ಟೇ ಅಲ್ಲ, ಲಕ್ಷ್ಮಿನೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಾವಿಬ್ಬರು ಮರ್ತು ಬಿಟ್ಟಿದ್ದೀವಿ. ಏನು ಭಾವ ಬಾಮೈದ್ನ ಇಬ್ರು ಗುಟ್ಟಾಗಿ ಏನೋ ಮಾತಾಡ್ಕೊತಾ ಇದ್ದೀರಾ? ಯಾವ ಗುಟ್ಟು ಇಲ್ಲಮ್ಮ. ನಿನ್ನ ಗಂಡ ತುಂಬ ಸ್ವಾಭಿಮಾನಿ. ಈ ಉಡುಗೊರೆ ಕೊಟ್ರೆ ಬೇಡ ಅಂತ ಹೇಳ್ತಿದ್ದಾರೆ. ಏನ್ರಿ, ಅಣ್ಣ ಏನೋ ಉಡುಗೊರೆ ಕೊಡ್ತಿದ್ದಾನೆ ಅಂದ್ರೆ ನೀವು ತಗೋಬೇಕಲ್ವಾ? ತಗೊಳ್ಳಿ. ಹಾಗೇಳು ಲಕ್ಷ್ಮಿ. ಲಕ್ಷ್ಮಿ, ಏನು ಹೇಳ್ತಾ ಇದೀಯಾ? ನಿಮ್ಮಣ್ಣ ಉಡುಗೊರೆ ಅಂತ ಕೊಡ್ತಾ ಇರೋದು ದುಡ್ಡನ್ನ. ನಿನಗೆ ಗೊತ್ತು, ಈ ಸರ್ವಿಸ್ ಸ್ಟೇಷನ್ನ ಶುರು ಮಾಡೋದಕ್ಕೆ ನನ್ನ ಸ್ನೇಹಿತ ವೀರು ಎಲ್ಲ ರೀತಿ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ದಾರೆ. ಇದ್ರ ಅವಶ್ಯಕತೆ ನಮಗಿಲ್ಲ. ನಾನು ಹೆಂಗೆ ತಗೊಳ್ಳಿ? ಅಣ್ಣ, ಈ ದುಡ್ಡಿನ ಅವಶ್ಯಕತೆ ನಮ್ಗಿಲ್ಲ. ನಾವು ಕರೆದ ತಕ್ಷಣ ನಿನ್ ಪ್ರೀತಿ ಇದ್ದಾವಂದ್ಯಲ್ಲ, ಅಷ್ಟು ಸಾಕು. ಗಂಡ ಹೆಂಡತಿ ಇಬ್ಬರು ಸರಿಯಾಗಿದ್ದೀರಾ. ನೀನು ಇವ್ರನ್ನ ಬಿಟ್ಕೊಡಲ್ಲ, ಇವರು ನಿನ್ ಬಿಟ್ಕೊಡಲ್ಲ. ನಿನಗೆ ಅಣ್ಣ ನಾನು, ಇವ್ರಿಗೆ ಭಾವ. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ನಿಮ್ಮಿಬ್ಬರಿಗೂ ನಾನೇನಾದ್ರು ಸಹಾಯ ಮಾಡಲೇಬೇಕು, ಇಲ್ಲದೆ ನನಗೆ ಸಮಾಧಾನ ಆಗಲ್ಲ. ನೀನ್ ಸಹಾಯ ಮಾಡ್ಲೇಬೇಕು ಅಂದ್ರೆ ಒಂದ್ ಕೆಲ್ಸ ಮಾಡ್ಬೋದು. ಅದ್ ಹೇಗೆ? ಅದು ನಿನ್ ಕಾರನ್ನ ಇವತ್ತು ಇಲ್ಲೇ ಸರ್ವಿಸಿಗೆ ಬಿಡು. ನಿನ್ ಕಾರಿಂದಾನೇ ಈ ಸರ್ವಿಸ್ ಸ್ಟೇಷನ್ ಪ್ರಾರಂಭ ಆಗ್ಲಿ. ಓ ಆಗ್ಲಮ್ಮ, ಆಗ್ಲಿ. ಇಬ್ಬರು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಒಳ್ಳೇದಾಗ್ಲಿ.